ತಂಪು ಪಾನೀಯ ಅನ್ನೋದು ಬಹಳನೇ ಸೇವಿಸ್ತಾರೆ. ಅಂದ್ರೆ ಈಗಂತೂ ಬೇಸಿಗೆಗಾಲ ಕೇಳಬೇಕಾ, ಚಳಿಗಾಲದಲ್ಲಿ ಆಗಿದ್ರೆ ಏನೋ ಬಿಡು ಅನ್ಬೋದಾಗಿತ್ತು. ಆದ್ರೆ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ತಂಪು ಪಾನೀಯಗಳ ಹಾವಳಿ ಹೆಚ್ಚಾಗುತ್ತೆ. ಈಗ ಕೇಳುವಂತಹ ಸುದ್ದಿ ನೋಡಿದ್ರೆ ನೀವು ನಿಜಕ್ಕೂ ನಿಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ, ಜೊತೆಗೆ ನೀವು ಕೂಡ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ತಂಪಾದ ಪಾನೀಯಗಳಲ್ಲಿ ಈಗ ಹಾನಿಕಾರಕ ಅಂಶ ಒಂದು ಪತ್ತೆಯಾಗಿದೆ. ರಾಜ್ಯ ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತವಾಗಿ ದೂರನ್ನು ಕೂಡ ದಾಖಲು ಮಾಡಲಾಗಿದೆ. ಏನೀಗ ಬುಸ್ ಬಲ್ಸ್ ಅಂತ ಜ್ಯೂಸ್ ಮಾದರಿಯಲ್ಲಿ ಆಲ್ಕೋಹಾಲ್ ಅಂಶ ಪತ್ತೆಯಾಗಿದೆ. ಅದರಲ್ಲೂ ಕೂಡ 15% ಆಲ್ಕೋಹಾಲ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಅಧಿಕ ಮಟ್ಟದ ಸಕ್ಕರೆ ಅಂಶವೂ ಕೂಡ ಅದರಲ್ಲಿ ಪತ್ತೆಯಾಗ್ತಾ ಇದೆ. ಈ ಪಾನೀಯವು ಈಗ ಟಿನ್ ರೂಪದಲ್ಲಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಪಾನೀಯಗಳು ಹೆಚ್ಚಾಗಿ ಶಾಲಾ ಕಾಲೇಜಿನ ಸುತ್ತಮುತ್ತವೇ ಮಾರಾಟವಾಗ್ತಾ ಇದೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ಆ್ಯಂಡ್ ನೀವು ಸೋಷಿಯಲ್ ಮೀಡಿಯಾವನ್ನ ಅಂದ್ರೆ ಸಾಮಾಜಿಕ ಜಾಲತಾಣವನ್ನ ನೋಡ್ತಾ ಇದ್ದಾಗ ಗಮನಿಸಬಹುದು. ನೀವು ಈ ಒಂದು ಆ್ಯಡ್ ನಿಮಗೆ ತೋರಿಸುತ್ತೆ. ಅಂದ್ರೆ ಇದು ಈಗ ಬೇಸಿಗೆ ಬಂದಿರೋದ್ರಿಂದ ಆ್ಯಡ್ ಕೂಡ ನೀವು ಬೇಡ ಅಂದ್ರೂ ಅದು ನಿಮ್ಮ ಮೊಬೈಲ್ಗಳಲ್ಲಿ ಬರ್ತಾನೆ ಇರುತ್ತೆ. ಏನು ತಂಪಾದ ಪಾನೀಯಗಳಲ್ಲಿ ಹಾನಿಕಾರಕ ಅಂಶ ಪತ್ತೆ ಆಗಿದೆ ಅಂತ ಈಗ ರಾಜ್ಯ ಆಯೋಗದಲ್ಲಿ ಸ್ವಯಂ ಪ್ರೇರಿತವಾಗಿ ದೂರು ಕೂಡ ಕೊಡಲಾಗಿದೆ. ಜೊತೆಗೆ ಬುಸ್ಬಲ್ಸ್ ಅನ್ನೋ ಜ್ಯೂಸ್ ಈಗ ಹೆಚ್ಚಿನದಾಗಿ ಸದ್ದು ಮಾಡ್ತಾ ಇದೆ ಮಾರುಕಟ್ಟೆಯಲ್ಲಿ. ಈ ಒಂದು ಮಾರುಕಟ್ಟೆಯಲ್ಲಿ ಸದ್ದಾಗ್ತಾ ಇರೋದು 15% ಆಲ್ಕೋಹಾಲ್ ಇದರಲ್ಲಿ ಇದೆ. ಈ ಬುಸ್ಬಲ್ಸ್ ಅನ್ನೋದ್ರಲ್ಲಿ ಆಲ್ಕೋಹಾಲ್ 15% ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮಕ್ಕಳು ಈಗ ಆಲ್ರೆಡಿ ಮಕ್ಕಳ ಬಾಡಿಯಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಎಲ್ಲವೂ ಕೂಡ ಇರುತ್ತೆ. ಈ 15% ಆಲ್ಕೋಹಾಲ್ ಕಂಟೆಂಟ್ ಅವರ ಬಾಡಿಯೊಳಗೆ ಹೋದಾಗ ಅವರು ನಿಯಂತ್ರಣವನ್ನು ತಪ್ತಾರೆ. ಸೊ ಈ ನಿಯಂತ್ರಣ ತಪ್ಪಬಾರದು. ಜೊತೆಗೆ ಹಾನಿಕಾರಕ ಅಂಶಗಳು ಇದರಲ್ಲಿ ಇರೋದ್ರಿಂದ ಇದು ಯಾವುದೇ ಕಾರಣಕ್ಕೆ ಇದನ್ನ ಸೇವಿಸಬಾರದು. ಬಹುಮುಖ್ಯವಾಗಿ ಶಾಲಾ ಕಾಲೇಜುಗಳು ಎಲ್ಲೆಲ್ಲಿರುತ್ತೆ ಅಲ್ಲಿ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಈಗ ಈ ಒಂದು ಬುಸ್ ಬಲ್ಸ್ ಅನ್ನ ಮಾರಲಾಗ್ತಾ ಇದೆ. ಜ್ಯೂಸ್ ಅಂತ ತಂಪು ಪಾನಿ ಅಂತ ಹೇಳ್ಕೊಂಡಿರುವಂತಹ ಈ ಬುಸ್ ಬಲ್ಸ್ ಅಂದ್ರೆ ಇದರಲ್ಲಿ 15% ಆಲ್ಕೋಹಾಲ್ನ ಅಂಶ ಇದೆ. ಮಕ್ಕಳ ಆರೋಗ್ಯದ ಮೇಲೂ ಕೂಡ ಇದು ತುಂಬಾ ದುಷ್ಪರಿಣಾಮ ಬೀರುತ್ತೆ. ಮಕ್ಕಳು ತಮಗೆ ಅರಿವಿಲ್ಲದಂತೆ ಮದ್ಯ ಸೇವನಕ್ಕೆ ಒಳಗಾಗುವಂತಹ ಸ್ಥಿತಿ ಇದು ತಂದೊಡ್ಡುತ್ತೆ. ಜೊತೆಗೆ ಪೋಷಕರಲ್ಲಿ ಆತಂಕ ಕೂಡ ವ್ಯಕ್ತವಾಗುತ್ತೆ. ಮಕ್ಕಳು ದೈಹಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರಬಹುದು, ಏನು ಅವರ ಒಂದು ಅಂಶ ಇರುತ್ತೆ ಅದನ್ನ ನಿಧಾನಕ್ಕೆ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆ ಗಂಭೀರತೆ ಬಂದುಬಿಡುತ್ತೆ. ಇಂತಹ ಪರಿಣಾಮ ಬೀರುವಂತಹ ಇಂತಹ ಪಾನೀಯಗಳನ್ನ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶ ನೀಡಬಾರ್ದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮಕ್ಕಳ ಆಯೋಗವನ್ನ ಪತ್ರ ಬರಿಬೇಕು. ಅಂದ್ರೆ ಈ ತರ ಒಂದು ಮಾರುಕಟ್ಟೆಯಲ್ಲಿ ಬಂದಿರುವಂತಹ ಬುಸ್ಬಲ್ಸ್ ತಂಪು ಪಾನೀಯ ಏನಿದೆ ಅದನ್ನ ಮಕ್ಕಳಿಗೆ ಕೊಡಬಾರ್ದು, ಯಾರು ಕೂಡ ಕುಡಿಬಾರ್ದು. ಮಕ್ಕಳಿಗೆ ತುಂಬಾ ಆರೋಗ್ಯವಾಗಿ ಮಾನಸಿಕವಾಗಿ ಅವರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಮಕ್ಕಳ ಆಯೋಗ ಪತ್ರ ಕೂಡ ಬರೆದಿದೆ. ಕರ್ನಾಟಕ ರಾಜ್ಯ ಔಷಧ ನಿಯಂತ್ರಣ ಇಲಾಖೆಗೆ ಈಗ ಮಕ್ಕಳ ಆಯೋಗ ಪತ್ರವನ್ನ ಬರೆದಿದೆ. ಮಕ್ಕಳಿಗೆ ವಿದ್ಯಾಬುದ್ಧಿ ಹೇಳಿಕೊಡ್ಬೇಕಾದಂತಹ ಏನೇ ವಿದ್ಯಾಬುದ್ಧಿ ಹೇಳಿಕೊಟ್ರು ಕೂಡ ಈ ರೀತಿಯಾದಂತಹ ಪಾನೀಯಗಳನ್ನ ನೋಡಿದಾಗ ಅದರಲ್ಲೂ ಕೂಡ ಕಲರ್ ಪ್ಯಾಕೇಜಿಂಗ್ ಟಿನ್ ರೂಪದಲ್ಲಿ ಇರೋದನ್ನ ನೋಡಿದ ತಕ್ಷಣ ಅವ್ರಿಗೂ ಕೂಡ ಮನ ಸೆಳೆಯುತ್ತೆ, ಆಕರ್ಷಣೆ ಆಗುತ್ತೆ. ಸೊ ಆಕರ್ಷಣೆ ರೂಪದಲ್ಲೇ ಈ ಒಂದು ಬುಸ್ಬಲ್ಸ್ ತಂಪು ಪಾನೀಯನ ಮಾರುಕಟ್ಟೆಯಲ್ಲಿ ಬಿಡಲಾಗಿದೆ. ಜೊತೆಗೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಟಾರ್ಗೆಟ್ ಮಾಡ್ಕೊಂಡು ಬಿಟ್ಟಿರೋ ಹಾಗಿದೆ. ಸೊ ಹಾಗಾಗಿ ಮಕ್ಕಳ ಮೇಲೆ ಇದು ಹೆಚ್ಚಿನದಾಗಿ ಎಫೆಕ್ಟ್ ಬೀರ್ತಾ ಇದೆ. ಈ ತಂಪು ಪಾನೀಯ ಅನ್ನೋ ವಿಚಾರಕ್ಕೆ ಇದು ವಿಷಕಾರಿ, ಜೊತೆಗೆ ಆಲ್ಕೋಹಾಲ್ ಇದೆ ಅನ್ನೋ ಕಾರಣಕ್ಕೆ ಈಗ ಮಕ್ಕಳ ಆಯೋಗ ಕೂಡ ಪತ್ರ ಬರ್ತಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿಚಂದ್ರ, ಈಗ ಏನು ಈ ಒಂದು ಬುಸ್ ಬಲ್ಸ್ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಹರಿದಾಡ್ತಾ ಇದೆ, ಯಾವುದೇ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾವನ್ನ ತೆಗೆದ್ರೆ ಇದರದ್ದೇ ಹಾವಳಿ, ಇದರದ್ದೇ ಒಂದು ಜಾಹೀರಾತುಗಳು, ಏನ್ ನಡೀತಾ ಇದೆ, ಯಾವ ರೀತಿಯಾಗಿ ಇದನ್ನ ಪತ್ತೆ ಹಚ್ಚಿದ್ರು ಅಂತ? ಇತರ ತಂಪಾದ ಪಾನೀಯಗಳು ರೂಪದಲ್ಲಿ ಮಾರುಕಟ್ಟೆಗೆ ಬರ್ತಾ ಇದೆ. ಕೆಲವು ತಂಪಾದ ಪಾನೀಯಗಳ ಬಗ್ಗೆ ಗಂಭೀರ ಆತಂಕ ವ್ಯಕ್ತವಾಗಿದೆ. ಇದೇನು ಬೂಜ್ ಬಲ್ಜಾನ್ ಎಂಬ ಜ್ಯೂಸ್ ಮಾದರಿ ಪಾನೀಯಲ್ಲಿ ಸುಮಾರು 15% ಆಲ್ಕೋಹಾಲ್ ಅಂಶ ಇರುವುದಾಗಿ ವರದಿಯಾಗಿದೆ. ಅಷ್ಟಲ್ಲದೆ ಜೊತೆಗೆ ಈ ಪಾನೀಯದಲ್ಲಿ ಅಧಿಕ ಪ್ರಮಾಣದ ಸಕ್ಕರೆ ಅಂಶ ಕೂಡ ಪತ್ತೆಯಾಗಿದೆ. ಈ ಪಾನೀಯವು ಟಿನ್ ರೂಪದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಶಾಲೆ ಮತ್ತು ಕಾಲೇಜು ಸುತ್ತಮುತ್ತಲಿರುವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಿರೋದು ಎಂದು ಮಾಹಿತಿ ಅಲಿದಾಡ್ತಿದೆ. ಅಷ್ಟಲ್ಲದೆ ಇದರಿಂದಾಗಿ ಮಕ್ಕಳು ಹಾಗೂ ಯುವಕರಲ್ಲಿ ತಿಳಿಯದೆ ಈ ಪಾನೀಯಕ್ಕೆ ಆಕರ್ಷಣೆಗೆ ಒಳಗಾಗ್ತಾರೆ ಎಂಬ ಆತಂಕ ಕೂಡ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಮಕ್ಕಳ ಆಯೋಗದ ಅಧ್ಯಕ್ಷ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದ್ದು ಮಕ್ಕಳ ಆಯೋಗದ ದೃಷ್ಟಿಯಿಂದ ಇಂತಹ ಪಾನೀಯಗಳು ಮಾರಾಟವನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಕರ್ನಾಟಕದ ರಾಜ್ಯ ಔಷಧಿ ನಿಯಂತ್ರಣ ಇಲಾಖೆ ಕೂಡ ಪತ್ರ ಬರೆದಿದೆ.
ಅಷ್ಟಲ್ಲದೆ ಪಾನೀಯದಲ್ಲಿ ಇರುವಂತ ಹೆಚ್ಚಿನ ಸಕ್ಕರೆ ಹಾಗೂ 15% ಏನ್ ಶೇಕಡ ಇದೆ ಆಲ್ಕೋಹಾಲ್, ಆ ಅಂಶದಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಮೇಲೆ ತುಂಬಾ ದೊಡ್ಡವಾದ ಗಂಭೀರ ಬೀಳುವಂತ ಸಾಧ್ಯತೆ ಕೂಡ ಇದೆ ಎಂದು ಮಕ್ಕಳ ಆಯೋಗದ ಎಚ್ಚರಿಕೆ ನೀಡಿದ್ರು. ಒಟ್ನಲ್ಲಿ ಮಕ್ಕಳಿಗೆ ಹಾನಿ ಉಂಟು ಮಾಡುವಂತ ಸಾಧ್ಯತೆ ಇರುವ ಇಂತಹ ಪಾನೀಯನ್ನು ಮಾರಾಟದಿಂದ ಮೇಲೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಕೇಳಿಬಟ್ಟಿದೆ. ಇಂತರ ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.